ಹಲೋ ಫ್ರೆಂಡ್ಸ್, ಇವತ್ತು ನಾವು ಹೊಂಟಿದ್ದೇವೆ ಗುಜರಾತ್ ಜ್ಯೋತಿರ್ಲಿಂಗ ನೋಡಕ್ಕೂ. ಈಸ್ಟ್ ಆರ್ ವೆಸ್ಟ್, ಟ್ರಾವೆಲ್ ಇಸ್ ಬೆಸ್ಟ್. ಹರ ಹರ ಮಹಾದೇವ್. ಹರ್ 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 ಹರ್. ಹಲೋ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಂದ್ರೆ ನಮ್ಮದು ಭಾಳ ದಿನದ ಒಂದು ಆಸೆ ಐತ್ರಿ. 12 ಜ್ಯೋತಿರ್ಲಿಂಗಗಳನ್ನು ನೋಡ್ಬೇಕನ್ನೋದು. ಅದ್ರ ಸಲುವಾಗಿ ನಾವು ಇವಾಗ ಈ ವರ್ಷ ಹಾಲಿಡೇಸ್ನಾಗ ಏನು ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ 9 ಜ್ಯೋತಿರ್ಲಿಂಗಗಳನ್ನು ಒಮ್ಮೆ ನೋಡ್ಬೇಕಂತೇಳಿ ಪ್ಲ್ಯಾನ್ ಮಾಡೇವ್ರಿ. ಹೀಗಾಗಿ ಆ 9 ಜ್ಯೋತಿರ್ಲಿಂಗ ಯಾವ್ಯಾವ ಅಂದ್ರೆ ಗುಜರಾತ್ನಾಗಿರೋ ಸೋಮನಾಥ, ನಾಗೇಶ್ವರ, ಮಧ್ಯಪ್ರದೇಶನಾಗಿರೋ ಮಹಾಕಾಲೇಶ್ವರ, ಓಂಕಾರೇಶ್ವರ, ಆಮೇಲೆ ಕಾಶಿ ವಿಶ್ವನಾಥ, ವೈದ್ಯನಾಥ, ಗಿರಿಸನೇಶ್ವರ, ತ್ರ್ಯಂಬಕೇಶ್ವರ, ಆಮೇಲೆ ಭೀಮಾಶಂಕರ್. ಇವೆಲ್ಲ ನೋಡಿ ಬರ್ಬೇಕನ್ನೋದು ನಮ್ಮದು ಆಸೆ ಅದ. ಹೀಗಾಗಿ ನಾವು ಇವತ್ತು ಹೊಂಟೇವ್ರಿ. ನಾವು ಫಸ್ಟ್ ಜ್ಯೋತಿರ್ಲಿಂಗ ನೋಡ್ಲಿಕ್ಕೆ ಹೊಂಟಿದ್ದು ಯಾವುದಂದ್ರಿ ಸೋಮನಾಥ. ಸೋಮನಾಥ ಯಾಕೆ ಚಾಯ್ಸ್ ಮಾಡಿದ್ವಿ ಅಂದ್ರೆ ಇದು ಮೊದಲನೇ ಜ್ಯೋತಿರ್ಲಿಂಗ. ಆಮೇಲೆ ನಮಗೊಬ್ಬರು ನಾಗಾ ಸಾಧುಗಳು ಆದ ಸಂತೋಷ್ ಗುರೂಜಿ ಅನ್ನೋರು ಅವರು ಹೇಳಿದ್ರು, ನೀವು ಫಸ್ಟ್ ಸೋಮನಾಥಕ್ಕೆ ಹೋಗ್ರಿ, ಆಮೇಲೆ ಅಲ್ಲಿಂದ ಎಲ್ಲ ಜ್ಯೋತಿರ್ಲಿಂಗಗಳನ್ನು ನಿಮ್ದು ದರ್ಶನ ಈಸಿ ಆಕೈತಿ ಅಂತ ಅವರು ಹೇಳ್ಕೊಟ್ಟಿದ್ದರು. ಹೀಗಾಗಿ ಅವ್ರ ಪ್ರೇರಣೆಯಿಂದ ನಾವು ಫಸ್ಟ್ ಸೋಮನಾಥಕ್ಕೆ ಹೊಂಟೀವಿ. ಸೋಮನಾಥಕ್ಕೆ ಹೋಗ್ಬೇಕಂದ್ರೆ 2 ರೂಟ್ ಅವ. ಒಂದು ಬೈ ರೋಡ್ ಹೋಗ್ಬೋದು, ಇನ್ನೊಂದು ಫೆರಿ ಮುಖಾಂತರನೂ ಹೋಗ್ಬೋದು. ಅವ್ರು ಬೈ ರೋಡ್ ಹೋಗೋದಿತ್ತಂದ್ರೆ 320ರಿಂದ 350 ಕಿಲೋಮೀಟರ್ ಜಾಸ್ತಿ ಆಗ್ಲಿಕ್ಕತ್ತಿತ್ತು. ಹೀಗಾಗಿ ನಾವೇನು ಮಾಡಿದ್ವಿ, ರೋರೋ ಫೆರಿ ಅಂಥೇಳಿ ಒಂದು ಫೆರಿನ ಚಾಯ್ಸ್ ಮಾಡಿದ್ವಿ. ಇದೊಂದು ನಮ್ಗೆ ಹೊಸ ಎಕ್ಸ್ಪೀರಿಯನ್ಸು ಆಗ್ತದೆ. ಆಮೇಲೆ ರೋಡ್ ಟ್ರಾವೆಲಿಂಗ್ ಕಡಿಮೆ ಆಗ್ತದೆ, ಆರಾಮಾಗಿ ನಾವು ಹೋಗ್ಬೋದು, ಒಂದು ಎಂಜಾಯ್ಮೆಂಟ್ ಮಾಡ್ಕೊತಾ ಹೋಗ್ಬೋದು ಅಂಥೇಳಿ ಇದನ್ನು ನಾವು ಚಾಯ್ಸ್ ಮಾಡಿದ್ವಿ. ಹುಬ್ಬಳ್ಳಿಯಿಂದ ಗುಜರಾತ್ ಮುಟ್ಲಿಕ್ಕೆ ನಮಗೆ ಒಂದು ಫುಲ್ ನೈಟು, ಆಮೇಲೆ ಹಾಫ್ ಡೇ ಮಧ್ಯಾಹ್ನ 2 ಗಂಟೆಗಂದ್ರೆ ನಾವು ಸೂರತ್ ಮುಟ್ಟಿದ್ವಿ ರೀ. ಯಾಕಂದ್ರೆ 4 ಗಂಟೆಗೆ ಒಂದು ರೋರೋ ಫೆರಿ ಇತ್ತಂತೇಳಿ ನಾವು ಬಂದ್ವಿ ರೀ. ಆದರೆ ಈಗ 1-2 ಮಂತ್ಸ್ ಆಯ್ತು ರೀ, ಅದನ್ನು ಕ್ಲೋಸ್ ಮಾಡಿಬಿಟ್ಟಾರೆ. ಹೀಗಾಗಿ ನಾವು ಏನು ಮಾಡಿದ್ವಿ ಅಂದ್ರೆ ಸೂರತ್ನಾಗ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ರೋರೋ ಫೆರಿಯಿಂದ ನಾವು ಸೋಮನಾಥ್ ಟೆಂಪಲ್ಗೆ ಹೋದ್ವಿ. ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ನಾವು ಎಲ್ಲ ಹೊಂಟೇವಂದ್ರೆ ರೋರೋ ಫೇರಿಗೆ ಹೊಂಟೇವಿ. ಅದು ಅಲ್ಲಿ ಹೋಗ್ಬೇಕಂದ್ರೆ 9 o'clock ಅದು ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮುಂಚೆ ಚೆಕ್ ಇನ್ ಮಾಡ್ಬೇಕಂತ ಹೇಳಿ ನಾವು ಅರ್ಲಿ ಹೊಂಟೇವಿ. ಈಗ ಟೈಮು ಕರೆಕ್ಟ್ 6 o'clock ಆಗೈತ್ರಿ. ನೋಡ್ರಿ ನಾವು ಹೋಗೋ ವ್ಯೂ ಎಷ್ಟು ಚಂದ ಅದ ಅಂತ. ಇಲ್ಲಿಂದ ನೋಡ್ರಿ ರೋರೋ ಫೆರಿಗೆ ಎಂಟ್ರಿ. ಇಲ್ಲಿ ಆಜು ಬಾಜು ಎಲ್ಲಿ ನೋಡಿದ್ರು ನಿಮಗೆ ಫ್ಯಾಕ್ಟ್ರಿನ ಕಾಣಿಸ್ತಾವ. ನೋಡ್ರಿ ಎದುರುಗಡೆ ಒಂದು ಫ್ಯಾಕ್ಟ್ರಿದು ಬಸ್ ಬಂದದ. ವರ್ಕರ್ಸಿಗೆ ಕರ್ಕೊಂಡು ಎಷ್ಟು ಅರ್ಲಿ ಮಾರ್ನಿಂಗ್ ಬಂದಾರ ನೋಡ್ರಿ. ಒಂದು ಕಡೆ ಸಮುದ್ರ ಅದ, ಇನ್ನೊಂದು ಕಡೆ ಎಲ್ಲ ಫ್ಯಾಕ್ಟ್ರೀಸ್ ಅದಾವ್ರಿ. ಇದು ನೋಡಿದ ತಕ್ಷಣ ನಮಗೆ ಏನು ನೆನಪು ಬಂತಂದ್ರೆ KGF ಮೂವಿ ನೆನಪು ಬಂತ್ರಿ. ಈ ರೋಡ್ ನೋಡ್ರಿ, ನಾವು ರೋರೋ ಫೆರಿಗೆ ಹೋಗೋ ಇದು ರೋಡ್ ರೀ ಇದು. ಈ ರೋಡಿಗೆ ಹೋಗುವಾಗ ನಾವು ಬರೀ ಫ್ಯಾಕ್ಟ್ರೀಸ ನೋಡೇವಿ. ಆಜು ಬಾಜು ಎಷ್ಟು ಫ್ಯಾಕ್ಟ್ರೀಸ್ ಇದ್ದವು ಅಂದ್ರೆ ರೀ, ನಮಗೆ KGF ಮೂವಿ ನೆನಪು ಬಂತು. KGF ಮೂವಿ ಒಳಗೆ ಹೆಂಗೆ ಫ್ಯಾಕ್ಟ್ರೀಸ್ ಒಳಗೆ ಅವರು ವರ್ಕರ್ಸದ್ದು ಅವೆಲ್ಲ ತೋರ್ಸ್ಯಾರಲ್ರಿ, ಹಂಗೆ ಇದು ನಮಗೆ ಅನ್ನಿಸ್ತು ನೋಡ್ರಿ. ಇದು ನೋಡ್ರಿ ರೋರೋ ಫೆರಿದು ಎಂಟ್ರೆನ್ಸ್ ಹೆಂಗೆ ಕಾಣಿಸ್ತದೆ ನೋಡ್ರಿ.
ಫ್ರೆಂಡ್ಸ್ ನಾವು ಫೆರಿ ಕಡೆ ಬಂದೇವಿ. ಇದು ಟಿಕೆಟ್ ಕೌಂಟರ್. ಇಲ್ಲಿ ನೀವು ಆನ್ಲೈನು ಮಾಡ್ಬೋದು, ಆಫ್ಲೈನು ಮಾಡ್ಬೋದು. ಹೆಚ್ಚಾಗಿ ಹೆಚ್ಚು ಪ್ರಿಫರೆನ್ಸ್ ಆನ್ಲೈನಿಗೆ ಕೊಡ್ರಿ. ಆಫ್ಲೈನಿಗೆ ಕೊಡಬೇಡ್ರಿ, ಯಾಕಂದ್ರೆ ಭಾಳ ಜಲ್ದಿ ಬುಕ್ ಆಗ್ಬಿಡ್ತಾವೆಲ್ಲ. ಹಿಂಗಾಗಿ ಫಸ್ಟ್ ಆನ್ಲೈನಿಗೆ ಪ್ರಿಫರೆನ್ಸ್ ಕೊಡ್ರಿ. ನೀವು ಇಲ್ಲಿ ಬರ್ಬೇಕಂದ್ರೆ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಪ್ರೈಸ್ ಲಿಸ್ಟು ಹಾಕೇವಿ. ಆಮೇಲೆ ಇಲ್ಲಿ ಒಳಗೆ ಹೆಂಗವ ಅಂತಂದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತದ, ಆಮೇಲೆ ಬಿಸ್ನೆಸ್ ಕ್ಲಾಸು, ಆಮೇಲೆ ಕ್ಯಾಬಿನ್ ಕ್ಲಾಸು, ಆಮೇಲೆ ಸ್ಲೀಪರ್ ಕ್ಲಾಸಸ್ಸು, ಆಮೇಲೆ ರೂಫು ಫುಲ್ ಎಲ್ಲರಿಗೂ ಫ್ರೀ ಇರ್ತದೆ. ಬನ್ನಿ, ಚೆಕ್ ಇನ್ ಆಗಲ್ಲ. ಇದು ನೋಡ್ರಿ ರೋರೋ ಫೆರಿದ ಆಫೀಸ್. ಇಲ್ಲಿ ಪ್ಯಾಸೆಂಜರ್ಸು ವೇಟಿಂಗ್ ಏರಿಯಾ ಅದ. ಇಲ್ಲಿ ನಾವು ಆರಾಮ್ ಕೂತ್ಕೊಂಡು ವೇಟ್ ಮಾಡ್ಬೋದು ರೀ. ಆದ್ರೆ ನಾವು ಭಾಳ ಎಕ್ಸೈಟೆಡ್ ಆಗಿದ್ವಿ ಅಲ್ಲಿ ಫೆರಿಗೆ ಹೋಗ್ಲಿಕ್ಕೆ. ಹಿಂಗಾಗಿ ನಾವು ಇಲ್ಲೇನು ಕೂತ್ಕೊಳ್ಳಿಲ್ಲ, ಆರಾಮ್ ಹೊರಗಿಂದ ವ್ಯೂಸ್ ನೋಡ್ಲಿಕ್ಕತ್ತಿದ್ವಿ. ಮಾರ್ನಿಂಗ್ ವ್ಯೂಸ್ ಇತ್ತಲ್ಲ, ಹಿಂಗಾಗಿ ಖುಷಿಲೇ ಹೊರಗೆಲ್ಲ ನೋಡ್ಲಿಕ್ಕತ್ತಿದ್ವಿ ನಾವು. ಇಲ್ಲಿಂದ ನೋಡ್ರಿ ನಮ್ಮ ಫೆರಿ ಕಾಣಿಸ್ತದ. ವಾವ್, ಇಲ್ಲಿ ಆರಾಮ್ ಕುಂತು ರೆಸ್ಟ್ ಮಾಡ್ಬೋದು ರೀ. ಇಲ್ಲಿ ನೋಡ್ರಿ, ನಾವು ಚೆಕ್ಕಿಂಗ್ ಪಾಯಿಂಟಿಗೆ ಬಂದ್ವಿ. ಇಲ್ಲಿ ವೆಹಿಕಲ್ಸು, ಆಮೇಲೆ ನಮ್ಮ ಆಧಾರ್ ಕಾರ್ಡ್ಗಳನ್ನೆಲ್ಲ ಚೆಕ್ ಮಾಡ್ತಾರೆ ರೀ. ಚೆಕ್ ಮಾಡಿ ಟಿಕೆಟ್ಗಳನ್ನು ಚೆಕ್ ಮಾಡ್ತಾರೆ ರೀ. ಚೆಕ್ ಮಾಡಿದ್ಮೇಲೆ ನಮಗೊಂದು ಬ್ಯಾಂಡ್ ಕೊಡ್ತಾರೆ ರೀ. ನಾವು ಯಾವ ಕ್ಲಾಸ್ ಅದೇವಿ, ಎಕ್ಸಿಕ್ಯೂಟಿವ್ ಕ್ಲಾಸ್ ಇತ್ತಂದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸದ ಒಂದು ಬ್ಯಾಂಡ್ ಬೇರೆ ಇರ್ತದೆ. ಆಮೇಲೆ ಬಿಸ್ನೆಸ್ ಕ್ಲಾಸದ್ದು ಬ್ಯಾಂಡ್ ಬೇರೆ ಇರ್ತದೆ. ಅವನ್ನೆಲ್ಲ ಕೊಡ್ತಾರೆ ರೀ. ನಾವು ಅಲ್ಲಿ ಮುಂದೆ ಹೋಗಿ ನಮಗೆ ಅವರ ಬಂದು ಆ ಬ್ಯಾಂಡನ್ನು ಹಾಕ್ತಾರೆ. ವಿಡಿಯೋ ಅದ್ ನೋಡಿದ ಖುಷಿ ಇಷ್ಟಿತ್ತಂದ್ರಿ, ಯಾವಾಗ ಹೋಗಿ ಅಲ್ಲಿ ಆ ಫೆರಿ ಒಳಗೆ ಕುಂದಿರ್ತೇವೋ ಅಂತ ಅಷ್ಟು ಎಕ್ಸೈಟೆಡ್ ಆಗ್ಬಿಟ್ಟಿದ್ವಿ ನಾವು, ನಮ್ಮ ಮಕ್ಕಳು ಎಲ್ಲರೂ. ಭಾಳ ಖುಷಿ ಆಗಿತ್ರಿ ನಮ್ಗೆ ಈ ಫೆರಿ ಒಳಗೆ ಕುತ್ಕೊಳ್ಳಿಕ್ಕೆ. ಫ್ರೆಂಡ್ಸ್, ಅಲ್ಲಿ ನೋಡ್ತಾ ಇದೀವಲ್ಲ, ಅದ ನಮ್ದು ಫೆರಿ ರೀ. ಈಗ ಎಲ್ಲ ಚೆಕಿಂಗ್ ಮಾಡ್ಲಿಕ್ಕತ್ತದ, ಎಲ್ಲ ಚೆಕಿಂಗ್ ಮಾಡ್ಲಿಕ್ಕತ್ತಾರ. ಈ ಥರ ಬೆಲ್ಟ್ ಕೊಡ್ತಾರೆ. ನಮ್ದು ಬಿಸ್ನೆಸ್ ಕ್ಲಾಸ್ ಬೆಲ್ಟ್ ಅದ. ಹಿಂಗಾಗಿ ಅಲ್ಲಿ ಹೋಗಿ ಮೇಲೆ ಅದಿನ್ನೂ ಟೈಮ್ ಆಗಿಲ್ಲ. ಇಲ್ಲಿ ನಾವು ಫೋಟೋಸ್ ಮತ್ತು ವಿಡಿಯೋಸ್ ತಗೊಳ್ಳುವಾಗ ರೀ, ನಾವು ಒಬ್ರು ಸಬ್ಸ್ಕ್ರೈಬರ್ ಫಸ್ಟ್ ಟೈಮ್ ನಮ್ಮ ಸಬ್ಸ್ಕ್ರೈಬರ್ ನಮಗೆ ಭೇಟಿ ಆದ್ರೆ ನಮಗೆ ಭಾಳ ಖುಷಿ ಆಯ್ತು. ಅವರು ಬರ್ಲಿಕ್ಕತ್ತಿದ್ರು, ಅಲ್ಲಿಯವರೇ ಇದ್ರು. ಹಿಂಗಾಗಿ ಅವ್ರು ಬಂದು ನಮ್ಮ ಜೊತೆ ಒಂದು ಫೋಟೋ ತಕ್ಕೊಂಡ್ರಿ. ನಮಗೂ ಭಾಳ ಖುಷಿ ಆಯ್ತು. ನಾವು ಫೆರಿಗೆ ಭಾಳ ಅರ್ಲಿ ಬಂದುಬಿಟ್ಟಿದ್ವಿ ರೀ. ಹಿಂಗಾಗಿ ನಾವು ಅದು ಸ್ಟಾರ್ಟ್ ಆಗೋ ಮುಂಚೆ ಅಲ್ಲಿ ನಮ್ಮ ಜೊತೆ ಫೆರಿ ಒಳಗೆ ಯಾರ್ಯಾರು ಬರ್ಲಿಕ್ಕತ್ತಿದ್ದಲ್ಲ ಅವ್ರ ಜೊತೆ ಎಲ್ಲ ಮಾತಾಡ್ಕೋತ ನಿಂತಿದ್ವಿ ರೀ. ಅವರಿಗೆ ನಮ್ಮ ಪ್ಲಾನಿಂಗ್ಸ್ ಎಲ್ಲ ಹೇಳಿಕತ್ತಿದ್ವಿ ಜ್ಯೋತಿರ್ಲಿಂಗದ್ದು. ಅವರೆಲ್ಲ ಭಾಳ ಖುಷಿ ಆದ್ರಿ. ನೋಡ್ರಿ, ಈಗ ನಾವು ಫೆರಿ ಒಳಗೆ ಎಂಟ್ರಿಗೆ ಮಾಡ್ಲಿಕ್ಕತ್ತೀವಿ. ಇವೆಲ್ಲ ಟ್ರಕ್ಗಳು ಹೋದ್ಮೇಲೆ ನಮ್ಮ ಕಾರ್ಗಳನ್ನು ಬಿಡ್ತಾರೆ. ಫಸ್ಟ್ ಬೈಕ್ಗಳು ಬಿಡ್ತಾರೆ, ಆಮೇಲೆ ಕಾರ್ಗಳು ಬಿಡ್ತಾರೆ. ನೋಡ್ರಿ, ನಮ್ಮ ಕಾರ್ ಈಗ ಒಳಗೆ ಎಂಟ್ರಿ ಮಾಡ್ಲಿಕ್ಕೆ. ನಾವು ಸಿಗಂದೂರ್ ಒಳಗೆ ಲಾಂಚ್ ಡ್ಯಾಗ್ ಹೋಗಿದ್ದೀವಿ ರೀ. ಇದು ಫಸ್ಟ್ ಟೈಮ್ ಈ ಥರ ಫೆರಿ ಒಳಗೆ ಹೋಗ್ತಾ ಇದ್ದೀವಿ. ನೋಡ್ರಿ, ಎಷ್ಟು ಸಿಸ್ಟಮೆಟಿಕ್ ಆಗಿ ಎಲ್ಲ ಕಾರ್ಗಳು ಪಾರ್ಕಿಂಗ್ ಮಾಡ್ಲಿಕ್ಕತ್ತಾರ. ಇಲ್ಲಿ ನಮ್ಮ ಲಗೇಜನ್ನ ಇಡ್ಬೋದು. ಅಲ್ಲಿ ಮೇಲೆ ಏನು ತೊಗೊಂಡು ಹೋಗುವಂಥದ್ದಿಲ್ಲ. ಅವು ಬೈಕ್ದವ್ರು ಎಲ್ಲ ತಮ್ಮ ಲಗೇಜ್ಗಳನ್ನು ಇಡ್ಲಿಕ್ಕತ್ತಾರ. ನಾವೆಲ್ಲ ನಮ್ಮ ಲಗೇಜ್ ಎಲ್ಲ ಕಾರ್ನಾಗ ಇದ್ದೀವಿ. ಹಿಂಗಾಗಿ ನಾವೇನು ತೆಗ್ದಿರಲಿಲ್ಲ. ಯಾರ್ಯಾರು ಬೈಕ್ ಮೇಲೆ ಬಂದಿದ್ರು ಅವ್ರು ತಮ್ಮ ಲಗೇಜನ್ನೆಲ್ಲ ಇಲ್ಲಿ ಇಡಬೇಕು. ಆಮೇಲೆ ಒಳಗಡೆ ಎಂಟ್ರಿ ಕೊಡಬೇಕು. ಔಟ್ಸೈಡ್ ಫುಡ್ ಇಲ್ಲಿ ಅಲೌ ಇಲ್ರಿ. ಅಲ್ಲಿ ಒಳಗಡೆನೆ ಕ್ಯಾಂಟೀನ್ ಅದ, ಎಲ್ಲ ವ್ಯವಸ್ಥೆ ಅದ, ಎಲ್ಲ ಸಿಗ್ತದ ರೀ. कर्नाटका कौन सी जगह? हुबली। हुबली, हॉस्पेट, हम्पी। देखना है सब। हम गए हैं ना उधर। हम गए उधर। ನರ್ಮದಾ ಪರಿಕ್ರಮಣ ಮಾಡೋರು
ಬಹಳಷ್ಟು ಜನ ನಮಗೆ ಇಲ್ಲಿ ಫೆರಿ ಒಳಗೆ ಸಿಕ್ಕರಿ. ಅವ್ರ ಜೊತೆ ಮಾತಾಡುವಾಗ ಅವರು ನಮ್ಮ ಹಂಪಿ ಕಡೆ ಬಂದಿದ್ದು, ನಮ್ಮ ಎಲ್ಲ ಕರ್ನಾಟಕದಾಗ ಯಾವ್ಯಾವ ಪ್ಲೇಸನ್ನ ಅವ್ರು ನೋಡ್ಯಾರ ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ನಾವು ನಮ್ಮ ಕ್ಯಾಬಿನ್ ಒಳಗೆ ಎಂಟ್ರಿ ಮಾಡ್ಲಿಕ್ಕತ್ತೇವೆ ನೋಡ್ರಿ. ಇಲ್ಲಿ ಫಸ್ಟ್ ಹೋದ ತಕ್ಷಣ ಗೇಮಿಂಗ್ ಝೋನ್ ಐತಿ, ಇಲ್ಲಿ ಗೇಮ್ ಮಾಡ್ಲಿಕ್ಕತ್ತಾರ. ಈ ಗೇಮ್ಸ್ ಎಲ್ಲ ಸಪ್ರೇಟಾಗಿ ಪೇ ಮಾಡಿ ಆಟ ಆಡ್ಬೋದ್ರಿ. ಆಮೇಲೆ ಸ್ಟಾಲ್ಸ್ ಅದಾವ, ಆಮೇಲೆ ಅದ್ರ ಪಕ್ಕಕ್ಕೆ ಕ್ಯಾಂಟೀನು ಐತ್ರಿ. ನಮ್ಮ ಹುಡುಗರು ಆಟ ಆಡತ್ತಾರ ನೋಡ್ರಿ. ರೈಟ್ ಸೈಡ್ ಇರೋದು ಎಕ್ಸಿಕ್ಯೂಟಿವ್ ಕೋಚ್ ರೀ, ಲೆಫ್ಟ್ ಸೈಡ್ ಇರೋದು ಬಿಸ್ನೆಸ್ ಕೋಚ್. ನಾವು ಬಿಸ್ನೆಸ್ ಕೋಚಿಗೆ ಬಂದ್ವಿ. ನಮ್ಮ ಟಿಕೆಟ್ ಬ್ಯಾಂಡ್ ನೋಡಿ ನಮಗೆ ಒಳಗೆ ಕಳಿಸಿದ್ರಿ. ಇವು ನೋಡ್ರಿ ಬಿಸ್ನೆಸ್ ಕ್ಲಾಸ್ ಸೀಟ್ಗಳು ಎಷ್ಟು ಚಲೋ ಅದಾವ. ಫುಲ್ಲಿ AC ಅದ, ಮಸ್ತ್ ಅದ. ಇದು ಎಕ್ಸಿಕ್ಯೂಟಿವ್ ಕ್ಲಾಸ್ ನೋಡ್ರಿ. ನಾವು ನಿಮ್ಗೆಲ್ಲರಿಗೂ ತೋರಿಸ್ಬೇಕಂತೇಳಿ ಈ ವಿಡಿಯೋ ಮಾಡ್ಲಿಕ್ಕತ್ತೇವೆ. ಇಲ್ಲೇನೋ ಭಾಳಷ್ಟು ಜನ ನಮಗೆ ಫ್ರೆಂಡ್ಸ್ ಆದ್ರಿ. ಹೆಚ್ಚಾಗಿ ಯಾರು ಎಕ್ಸಿಕ್ಯೂಟಿವ್ ಕ್ಲಾಸ್ ಆಮೇಲೆ ಬಿಸ್ನೆಸ್ ಕ್ಲಾಸ್ನಾಗ ಇರ್ಲಿಲ್ರಿ. ಎಲ್ಲರೂ ರೂಫ್ ಮೇಲೆನ ಇರ್ತಿದ್ರು ಎಲ್ಲರೂ. ರೂಫ್ ಓಪನ್ ಆಗೋದ ಎಲ್ಲರೂ ವೇಟ್ ಮಾಡ್ಲಿಕ್ಕತ್ತಿದ್ವಿ. ಯಾರು ತಮ್ಮ ಕ್ಯಾಬಿನ್ ಒಳಗೆ ಇಲ್ಲೇ ಇಲ್ರಿ, ಎಲ್ಲರೂ ಇಲ್ಲೇ ಮ್ಯಾಲೆ ಬಂದಾರ. ಇಲ್ಲೇ DJ ಹಚ್ಚಿರ್ತಾರ. ಆ ಸೌಂಡು ಆಮೇಲೆ ಹೊರಗಿನ ವ್ಯೂ ಎಲ್ಲ ನೋಡ್ಕೋತ ಎಲ್ಲರೂ ಇಲ್ಲೇ ಇದ್ದೀರಿ. ಇಲ್ಲೆಲ್ಲರೂ ಸೆಲ್ಫಿ ತಕ್ಕೊಳ್ಳೋದು, ಫೋಟೋ ತಕ್ಕೊಳ್ಳೋದು, ಎಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸೋದು ಇದನ್ನ ನಡ್ಲಿಕ್ಕತ್ತದ. ನಾವು ಹಂಗೆ ಒಂದು ಸ್ವಲ್ಪ ಫೋಟೋಸನ್ನೆಲ್ಲ ಇಲ್ಲಿ ನಿಂತು ತಕ್ಕೊಂಡಿವ್ರಿ. ನೀವು ಈ ವಿಡಿಯೋನ ನೋಡ್ರಿ. ನಿಮ್ಮ ಸಂಬಂಧ ನಾವು ಈ ವಿಡಿಯೋನ ಮಾಡೇವ್ರಿ. ಇಲ್ಲಿ ಬಹಳಷ್ಟು ಜನ ನಮ್ಗೆ ಕರ್ನಾಟಕದವರು ಸಿಕ್ಕರ್ರಿ. ನಮ್ಗೆ ಇಷ್ಟು ಖುಷಿ ಆತಂದ್ರೆ ಬೇರೆ ಊರೊಳಗೆ ಬೇರೆ ರಾಜ್ಯದಾಗ ನಮ್ಮ ರಾಜ್ಯದವ್ರು ಸಿಕ್ಕಿದ ಮೇಲೆ ಭಾಳ ಖುಷಿ ಆಯ್ತು ರೀ. ಅವ್ರಿಗೂ ಖುಷಿ ಆಯ್ತು. ನಾವೆಲ್ಲರೂ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೋತ ನಿಂತೀವ್ರಿ. ಆಮೇಲೆ ಬೇರೆ ಬೇರೆ ಜನರ ಜೊತೆನೂ ನಾವು ಮಾತಾಡ್ಕೋತ ಕುಂತೀವ್ರಿ. ಅಲ್ಲಿ ಫೆರಿ ಅಂತೂ ಭಾಳ ಅಂದ್ರೆ ಭಾಳ ಚಂದ ಅದ ರೀ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ಏನಾದರೂ ಗುಜರಾತ್ ಕಡೆ ಬರೋ ಪ್ಲ್ಯಾನ್ ಮಾಡ್ತಿದ್ರೆ ಈ ಫೆರಿನ ಪ್ಲ್ಯಾನ್ ಮಾಡಿರಿ. ಫೆರಿ ಒಳಗೆ ಒಮ್ಮೆ ಫ್ಯಾಮಿಲಿ ಸಮೇತ ಬಂದು ಹೋಗ್ರಿ, ಮಸ್ತ್ ಎಂಜಾಯ್ ಆಗ್ತದೆ. ಇದು ನೋಡ್ರಿ ಕ್ಯಾಂಟೀನ್. ಭಾಳಷ್ಟು ಆಪ್ಷನ್ ಅದಾವು. ನಾವು ಇಲ್ಲಿ ಏನು ತೊಗೊಂಡ್ವಿ ಅಂದ್ರೆ ಸ್ಯಾಂಡ್ವಿಚ್ ತೊಗೊಂಡ್ವಿ, ಫ್ರೈಡ್ ರೈಸ್ ತೊಗೊಂಡಿದ್ವಿ ರೀ. ಫುಡ್ಡು ಚಲೋ ಇತ್ತು. ಟಿಫಿನ್ ಆದಮೇಲೆ ನಾವು ಎಲ್ಲರೂ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡ್ವಿ ರೀ. ಎಲ್ಲರೂ ನಾವು ಭಾಳ ಅತಿ ಎದ್ದಿದ್ವಿ, ಹಿಂಗಾಗಿ ನಿದ್ದೆ ಬರ್ಲಿಕ್ಕತ್ತಿದ್ದು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡ್ವಿ. ರೆಸ್ಟ್ ತೊಗೊಳ್ಳೋ ಮಟ್ಟ ಅಂದ್ರೆ ಅದು ಫೆರಿ ಸ್ಟಾಪಿಗೆ ಬಂದುಬಿಡ್ತು. ಅಲ್ಲಿಂದ ನಾವು ಏನು ಮಾಡಿದ್ವಿ ರೀ, ನಮ್ಮ ವೆಹಿಕಲ್ನಾಗ ಅಲ್ಲಿಂದ ನಮ್ಮ ಪ್ರಯಾಣ ಸೋಮನಾಥ ಟೆಂಪಲ್ಗೆ ಬೆಳೆಸಿದ್ವಿ ರೀ. ಈ ರೋರೋ ಫೆರಿ ಎಲ್ಲೈತಂತ ಸೂರತ್ನಾಗಿರೋ ಹಜ್ರಾ ಅನ್ನೋ ಒಂದು ಪ್ಲೇಸ್ನಾಗೈತೆ ರೀ. ಅಲ್ಲಿ ನಾವು ಅರ್ಲಿ ಮಾರ್ನಿಂಗು ಸೂರತ್ದಿಂದ ಹಜ್ರಾಕ್ಕೆ ಹೋದ್ವಿ ರೀ. ಅಲ್ಲಿಂದ ಹಜ್ರಾ ಟು ಗೋಗಾ, ಭಾವನಗರ್ನಾಗಿರೋ ಗೋಗಾ ಪ್ಲೇಸಿಗೆ ಅದು ಹೋಗಿ ಮುಟ್ತದ. ಅದು ಎಷ್ಟು ಕಿಲೋಮೀಟರ್ಸ್ ಅಂದ್ರೆ 110 ಕಿಲೋಮೀಟರ್ ಡಿಸ್ಟೆನ್ಸ್ ಅದ ರೀ. ಗೋಗಾದಿಂದ ಸೋಮನಾಥ್ ಟೆಂಪಲ್ 275 ಕಿಲೋಮೀಟರ್ ಐತ್ರಿ. ಒಳ್ಳೆ ರೋಡ್ ಅದ, ಫಾಸ್ಟಾಗಿ ನಾವು ಹೋಗಿ ಮುಟ್ಬೋದು. ಇದು ಎಕ್ಸಿಕ್ಯೂಟಿವ್ ಕ್ಲಾಸಿಗೆ 700 ರುಪೀಸ್ ಅದ ರೀ. ಆಮೇಲೆ ಬಿಸ್ನೆಸ್ ಕ್ಲಾಸಿಗೆ 900 ರುಪೀಸ್ ಅದ ಪರ್ ಪರ್ಸನ್. ಚಿಕ್ಕ ಮಕ್ಕಳಿಗೂ ಟಿಕೆಟ್ ಅದ ರೀ. ಕಾರಿಗೆ 1200 ರುಪೀಸ್ ಅದ ರೀ. ಆಮೇಲೆ ಬಸ್ಸು, ಬೈಕು, ಆಮೇಲೆ ದೊಡ್ಡ ದೊಡ್ಡ ಟ್ರಕ್ಕಿಗೆ ಎಲ್ಲ ಬೇರೆ ಬೇರೆ ರೇಟ್ ಅದಾವು. ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇವೆ, ಆಮೇಲೆ ವಿಡಿಯೋದಾಗೂ ಹಾಕಿರ್ತೇವೆ, ನೋಡ್ರಿ. ಬಾಯ್ 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 ಫೆರಿ. ಸೋಮನಾಥ್ ಟೆಂಪಲ್ದು ವಿಡಿಯೋನ ನಾವು ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೇವೆ ರೀ.
ಹಿಂಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ, ನಮಗೆ ಪ್ರೋತ್ಸಾಹ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು. ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.